ಅಸ್ಸಲಾಮು ಅಲೈಕುಂ. ನಿಮಗೆ ಒಂದು ಪ್ರಶ್ನೆ ಕೇಳಬಹುದಾ? ನಿಮಗೆ ಅಲ್ರಾ ಟಿವಿ ಅಥವಾ ಸೈಯದ್ ಯೂನುಸುಲ್ ಗೋಹರ್ ಅವರ ಬಗ್ಗೆ ಗೊತ್ತಿದೆಯಾ? ವಾಲೈಕುಮ್ ಅಸ್ಸಲಾಂ. ಹೆಸರು ಕೇಳಿದ್ದೇನೆ, ಮಾತುಗಳನ್ನು ಕೇಳಿಲ್ಲ. ಹಾಗಿದ್ದರೆ ಒಮ್ಮೆ ಅಲ್ರಾ ಟಿವಿ ನೋಡಿ, ಒಮ್ಮೆ ಸೈಯದ್ ಯೂನುಸುಲ್ ಗೋಹರ್ ಅವರ ಮಾತುಗಳನ್ನು ಆಲಿಸಿ. ಅದರಿಂದ ಏನು ಪ್ರಯೋಜನ? ನಾವು ನಮಾಜ್ ಮಾಡ್ತೇವೆ, ರೋಜಾ ಇಡ್ತೇವೆ, ಹಜ್ ಮಾಡ್ತೇವೆ, ಜಕಾತ್ ಕೊಡ್ತೇವೆ. ಆದರೆ ಒಂದು ಪ್ರಶ್ನೆ, ಇವೆಲ್ಲ ಮಾಡಿದ ನಂತರ ನಮಗೆ ನಿಜವಾಗಿಯೂ ಅಲ್ಲಾಹನ ಅನುಭವವಾಗಿದೆಯಾ? ನಿಜ ಹೇಳಬೇಕೆಂದರೆ ನನಗೆ ಆ ಥರದ ಅನುಭವ ಆಗಿಲ್ಲ. ಅದಕ್ಕಾಗಿಯೇ ಹೇಳ್ತಾರೆ, ಅಲ್ಲಾಹನ ವಲಿಯರ ಸಾನ್ನಿಧ್ಯದಲ್ಲಿ ಅಲ್ಲಾಹ್ ಸಿಗ್ತಾನೆ. ಕೇವಲ ಬಾಯಿಯಿಂದ ಅಲ್ಲಾ ಅಲ್ಲಾ ಎಂದು ಹೇಳುವುದರಿಂದ ಸಾಲದು. ಅಲ್ಲಾಹನ ಪ್ರಿಯರು ಅಲ್ಲಾಹನೊಂದಿಗೆ ಸಂಪರ್ಕ ಮಾಡಿಸುತ್ತಾರೆ. ಹಾಗಾದರೆ ನಾನು ಏನು ಮಾಡಬೇಕು? ಹೆಚ್ಚೇನು ಮಾಡೋದು ಬೇಡ. ಕೇವಲ 2-4 ದಿನ ಅಲ್ರಾ ಟಿವಿಯಲ್ಲಿ ಸೈಯದ್ ಯೂನುಸುಲ್ ಗೋಹರ್ ಅವರ ಮಾತುಗಳನ್ನು ಆಲಿಸಿ, ನಂತರ ನೀವೇ ನಿಮ್ಮ ಅನುಭವದಿಂದ ತೀರ್ಮಾನಿಸಿಕೊಳ್ಳಿ. ಅವರು ಏನು ಹೇಳ್ತಾರೆ? ಅವರು ಏನು ಹೇಳ್ತಾರೆ ಅಂದರೆ, ಸರ್ಕಾರ್ ಗೋಹರ್ ಶಾಹಿ ಅವರ ವಿಧಾನವೇನೆಂದರೆ, ಮೊದಲು ಅಲ್ಲಾಹನ ಅನುಮೋದನೆಯನ್ನು ಪಡೆಯುತ್ತಾರೆ, ನಂತರ ಮನುಷ್ಯನ ಹೃದಯದಲ್ಲಿ ಅಲ್ಲಾಹನ ಸ್ಮರಣೆಯನ್ನು ಆರಂಭಿಸುತ್ತಾರೆ ಅಂತ ಹೇಳ್ತಾರೆ. ಹೃದಯದಲ್ಲಿ ಅಲ್ಲಾಹನ ಸ್ಮರಣೆ ಪ್ರಾರಂಭವಾದರೆ ಏನಾಗುತ್ತದೆ? ಸರಿಯಾದ ಕ್ವಶನ್ ಕೇಳಿದ್ರಿ. ಹೃದಯದಲ್ಲಿ ಅಲ್ಲಾಹನ ಸ್ಮರಣೆ ಆರಂಭವಾದಾಗ ಏನಾಗುತ್ತೆ ಅಂತ, ಆಗ ಮನುಷ್ಯನ ಆಧ್ಯಾತ್ಮಿಕ ಪಯಣ ಆರಂಭವಾಗುತ್ತದೆ. ಅಲ್ಲಾಹನ ಕಡೆಗೆ ಸಾಗುವ ದಾರಿ ತೆರೆದುಕೊಳ್ಳುತ್ತೆ. ಸರಿ, ಹಾಗಾದರೆ ನಾನು ಇವತ್ತು ಅಲ್ರಾ ಟಿವಿ ನೋಡಿ ಸೈಯದ್ ಯೂನುಸುಲ್ ಗೋಹರ್ ಅವರ ಮಾತುಗಳನ್ನು ಸ್ವತಃ ಕೇಳುತ್ತೇನೆ. ಸರಿ, ನೀವು ಹಾಗೆ ಮಾಡಿ. ಕೇಳಿದ ಮಾತುಗಳನ್ನೇ ನಂಬೇಡಿ. ಯೂಟ್ಯೂಬ್ನ ಅಲ್ರಾ ಟಿವಿಯ ವಿಡಿಯೋಗಳನ್ನು ಸ್ವತಃ ನೋಡಿ, ಸ್ವತಃ ಆಲಿಸಿ, ಸ್ವತಃ ಅನುಭವಿಸಿ, ನಂತರ ನಿಮ್ಮದೇ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಿ.